ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗೆ ಭಾರತ ಧನ್ಯವಾದ ತಿಳಿಸಿದೆ. ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಗುಟೆರಸ್ಗೆ ಅಭಿನಂದನೆ. ಪಹಲ್ಗಾಮ್ ದಾಳಿಯನ್ನ ಖಂಡಿಸಿದ್ದಕ್ಕೆ ಧನ್ಯವಾದ. ಹೊಣೆಗಾರಿಕೆಯ ಮಹತ್ವವನ್ನ ಒಪ್ಪಿಕೊಂಡಿದ್ದೇವೆ. ದಾಳಿಯ ಬೆಂಬಲಿಗರನ್ನ ಕಟಕಟೆಗೆ ತರಬೇಕು ಅಂತ ನಿರ್ಧಾರ ಅನ್ನೋದಾಗಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಟ್ವೀಟ್ ಅನ್ನು ಮಾಡಿದ್ದಾರೆ. ನೀವು ಗಮನಿಸಬಹುದು. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗೆ ಭಾರತದ ಧನ್ಯವಾದ. ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಗುಟೆರಸ್ಗೆ ಅಭಿನಂದನೆ ತಿಳಿಸಿರುವುದು. ಪಹಲ್ಗಾಮ್ ದಾಳಿಯನ್ನ ಖಂಡಿಸಿದ್ದಕ್ಕೆ ಧನ್ಯವಾದ. ಹೊಣೆಗಾರಿಕೆಯ ಮಹತ್ವವನ್ನು ಒಪ್ಪಿಕೊಂಡಿದ್ದೀವಿ. ದಾಳಿಯ ಬೆಂಬಲಿಗರನ್ನ ಕಟಕಟೆಗೆ ತರಬೇಕೆಂದು ನಿರ್ಧರಿಸಿದ್ದೀವಿ ಅನ್ನೋದಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್. ಆ ಟ್ವೀಟ್ ಅನ್ನ ಗಮನಿಸಬಹುದು ನೀವು. ಇನ್ನು ಭಾರತದ ದಾಳಿ ಭೀತಿಯಿಂದ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ವಿಶ್ವಸಂಸ್ಥೆಯ ಮೊರೆ ಹೋಗಿದ್ದಾರೆ ಪಾಕಿಸ್ತಾನದ ಪ್ರಧಾನಿ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗೆ ಶರೀಫ್ ಕರೆ ಮಾಡಿರೋದು. ಗುಟೆರಸ್ಗೆ ಕರೆ ಮಾಡಿರುವಂತಹ ಪಾಕ್ ಪ್ರಧಾನಿ ಶಹಬಾಜ್. ಭಯೋತ್ಪಾದನೆ ಖಂಡಿಸುವ ನಿಲುವನ್ನ ಪುನರುಚ್ಚರಿಸಿದ್ದೇನೆ. ಭಾರತದ ಆಧಾರರಹಿತ ಆರೋಪವನ್ನ ತಿರಸ್ಕರಿಸಿದ್ದೇನೆ. ದಾಳಿ ಬಗ್ಗೆ ಪಾರದರ್ಶಕ ತಟಸ್ಥ ತನಿಖೆಗೆ ಆಗ್ರಹಿಸಿದ್ದೇನೆ. ಪಾಕಿಸ್ತಾನವು ಸದಾಕಾಲ ಶಾಂತಿಗೆ ಬದ್ಧವಾಗಿದೆ ಅಂತ ಶರೀಫ್ ಹೇಳಿರುವಂತಹ ಮಾತಿದು. ಸವಾಲ್ ಹಾಕಿದ್ರೆ ಸಾರ್ವಭೌಮತ್ವವನ್ನ ಬಲದಿಂದ ರಕ್ಷಿಸುತ್ತೆ ಅಂತ ಟ್ವೀಟ್ ಅನ್ನ ಕೂಡ ಮಾಡಿರುವಂತಹ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್. ಒಂದ್ ಕಡೆ ಆ ಟ್ವೀಟ್ ಅನ್ನ ಗಮನಿಸಬಹುದು. ಎಸ್ ಜೈಶಂಕರ್ ಮಾಡಿರುವಂತಹ ಟ್ವೀಟ್, ಹಾಗೆ ಶಹಬಾಜ್ ಶರೀಫ್ ಮಾಡಿರುವಂತಹ ಟ್ವೀಟ್. ಈ ನಡುವೆ ಯಾವಾಗ ಭಾರತದಲ್ಲಿ ಪ್ರಧಾನಿ ಮೋದಿ ಸಭೆ ಮೇಲೆ ಸಭೆ ಮಾಡ್ತಾರೆ, ಹಾಗೆ ಸರ್ವಾಧಿಕಾರವನ್ನು ಕೂಡ 3 ಸೇನೆಗಳ ನಾಯಕರಿಗೆ ಕೊಡ್ತಾರೋ, ಅಲ್ಲಿಂದ ಭಯ ಶುರುವಾಗಿದೆ ಪಾಕಿಸ್ತಾನಕ್ಕೆ. ಆ ಬೆನ್ನಲ್ಲೇ ವಿಶ್ವಸಂಸ್ಥೆಯ ಮೊರೆ ಹೋಗಿದ್ದಾನೆ ಪಾಕಿಸ್ತಾನದ ಪ್ರಧಾನಿ. ಪಾಕ್ಗೆ ಯುದ್ಧ ಭೀತಿ, ಕುತಂತ್ರಿಗಳಿಂದ ಮತ್ತೊಂದು ಕಳ್ಳಾಟ ಶುರುವಾಗಿದೆ. ಭಾರತದ ಮೇಲೆಯೇ ಗೂಬೆ ಕೂರಿಸೋದಕ್ಕೆ ಪಾಕ್ ಪ್ರಯತ್ನಿಸ್ತಾ ಇದೆ. ಭಾರತಕ್ಕೆ ಭಯೋತ್ಪಾದನೆಯ ನಂಟಿದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇರುವಂತಹ ಪಾಕ್. ಭಾರತವು ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಹರಡುತ್ತಾ ಇದೆ. ಪಾಕ್ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಮಾಡಿರುವಂತಹ ಆರೋಪ ಇದು. ವಾಟ್ಸ್ಆಪ್ ಚಾಟ್ ಮುಂದಿಟ್ಟುಕೊಂಡು ಭಾರತದ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾನೆ ಈತ. ಝೀಲಂನಲ್ಲಿ ಉಗ್ರ ಅಬ್ದುಲ್ ಮಜೀದ್ ಅರೆಸ್ಟ್ ಆಗಿದ್ದಾನೆ. ಅವನ ಮನೆಯಲ್ಲಿ ಭಾರತ ನಿರ್ಮಿತ ಡ್ರೋನ್ ಇದೆ, ಹಾಗೆ ಹಣ ಸಿಕ್ಕಿದೆ ಅನ್ನೋ ಆರೋಪ. ದಾಳಿ ಮಾಡಿಸೋ ಬಗ್ಗೆ ವಾಟ್ಸ್ಆಪ್ ಸಂದೇಶವೇ ಇದಕ್ಕೆ ಸಾಕ್ಷಿ. ಸುದ್ದಿಗೋಷ್ಠಿ ನಡೆಸಿ ಪಾಕ್ ಲೆಫ್ಟಿನೆಂಟ್ ಜನರಲ್ ಮಾಡಿರುವಂತ ಆಧಾರ ರಹಿತ ಆರೋಪ ಇದು. ಕುತಂತ್ರಿಗಳ ಮತ್ತೊಂದು ಕಳ್ಳಾಟ ಬಯಲಾಗ್ತಾ ಇದೆ. ಭಾರತದ ಮೇಲೇನೆ ಗೂಬೆ ಕೂರಿಸುವಂತ ಪ್ರಯತ್ನಕ್ಕೆ ಪಾಕ್ ಇಳಿದಿರೋದು ಸ್ಪಷ್ಟವಾಗ್ತಾ ಇದೆ. ಭಾರತಕ್ಕೆ ಭಯೋತ್ಪಾದನೆಯ ನಂಟಿದೆ ಅನ್ನುವಂಥ ಆರೋಪ ಮಾಡ್ತಾ ಇದೆ. ಭಾರತ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಹರಡ್ತಾ ಇದೆ ಅನ್ನುವಂಥ ಮಾತುಗಳು. ಪಾಕ್ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಈ ವ್ಯಕ್ತಿ ಮಾಡ್ತಾ ಇರುವಂಥ ಆರೋಪ ಇದೆಲ್ಲವೂ ಕೂಡ ಒಂದು ವಾಟ್ಸ್ಆಪ್ ಚಾಟ್ ಅನ್ನ ಮುಂದಿಟ್ಕೊಂಡು ಭಾರತದ ಮೇಲೆ ಆರೋಪವನ್ನ ಮಾಡ್ತಾ ಇರುವಂಥ ವ್ಯಕ್ತಿ ಈತ ಲೆಫ್ಟಿನೆಂಟ್ ಜನರಲ್.